ಗೃಹಲಕ್ಷ್ಮಿಯಲ್ಲಿ ಬಡವ್ರಿಗೆ 2,000 ಬಸ್ಸಲ್ಲಿ ಉಚಿತ ಪ್ರಯಾಣದಿಂದ ನಾವು 50,000 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಿದ್ದೀವಿ ಅಕ್ಕ. ಈಗೆಲ್ಲ ನಿಮಗೆ ಗ್ಯಾರಂಟಿಗಳು ಕೊಡೋಕೆ 50,000 ಕೋಟಿ ನಿಮ್ಗೆ ವಿನಿಯೋಗಿಸಿದ್ದೀವಿ. ಈಗ ನೀವೇನು ಚಿಕ್ಕ ಪುಟ್ಟ ರೋಡ್ ಎಲ್ಲ ಕೇಳಿದ್ರಿ, ಇದೆಲ್ಲ ಹಾಕ್ಕೊಡ್ತೀವಿ. ನಮ್ಮ ಸರ್ಕಾರ ಈಗ ಮನೆಗಳು ಫೆಬ್ರವರಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಹಳೆ ಸರ್ಕಾರದಲ್ಲಿ ಏನಾಗ್ತಿತ್ತು, ಅವ್ರು ಬಡವ್ರಿಗೆ ಫ್ರೀ ಇದೆಲ್ಲ ಕೊಡ್ತಿರ್ಲಿಲ್ಲ. ಈಗ ನಾವು ನಿಜವಾಗ್ಲೂ ಬಡವ್ರಿಗೆ 2,000 ಅಟ್ಲೀಸ್ಟ್ ಊಟ ಮಾಡೋಕ್ಕೆ, ಯಜಮಾನ್ರಿಗೆ ಆಸ್ಪತ್ರೆಯಲ್ಲಿ ತೋರ್ಸೋಕ್ಕೆ, ಮಗು ಫೀಸ್ ಕಟ್ಟಕ್ಕೆ ಆಗ್ತಿದೆಯಲ್ಲಕ್ಕ. ಈಗ ಫೆಬ್ರವರಿಯಲ್ಲಿ ಮನೆಗಳು ಎಷ್ಟಾದರೆ ಅಷ್ಟಂದು ಯಾರಿಗೆ ಅರ್ಹತೆ ಇರುತ್ತೋ ಅದೆಲ್ಲ ಮಾಡ್ಕೊಡ್ತೀನಿ. ಏನಮ್ಮ? ಗುಡ್. ಏನು ಹೆಸರು ನಿಂದು? ನೋಡ್ಬೇಕಂತ ಸರ್ ನಿಮ್ಮನ್ನ ನಾನು ಚೆನ್ನಾಗಿ ಡಾಕ್ಟರ್ ಆಗ್ಬೇಕು. ಲಾವಣ್ಯ ಸರ್ ನಿಮ್ಮನ್ನ ಮಾತಾಡ್ತೀನಿ ನೋಡ್ಬೇಕು. ಯಾವ್ದು ಅದೇನಪ್ಪ? ಯಾರು ದಾವೇಡ? క్రమం తీసుకుంటాం. ఎవరు మాట్లాడకపోతే ఇంట్లో తాగుతారా అంటారు. ఆ ఇంట్లో తాగలే కానీ తాగే ప్రాబ్లం కాకూడదు కదా. సంసారాలు పోతాయి కదా సార్. పిల్లలంతా తాగుతా ఉంటారు సార్ మా ఊర్లో. మా పిల్లలు ఉండరు, మా పిల్లలు నేర్చుకుంటారు కదా. పిల్లలు ఫ్యూచర్ మనకు కావాల్సిండేది ముందర పిల్లలే కదా సార్ కావాల్సిండేది. ಏನಕ್ಕ ಏನಾಗಿದೆ ಅಕ್ಕ? ಎಲ್ಲಮ್ಮ ಈಗ ಇನ್ಸುಲಿನ್ ಎಲ್ಲ ಎಲ್ಲಿ ತಗೊಂತಾ ಇದೆಯಮ್ಮ? ನಾವೇ ಮನೆಗೆ ತಗೊಬಂದು ಹಾಕೋಬೇಕು ಸರ್. ಈಗ ನನ್ನಿಂದ ಏನಾಗಬೇಕಮ್ಮ? ಪವನ್ ಜನ ಇವ್ರದ್ದು ನಂಬರು ಹೆಸರು ಬರ್ಕೋಣ. ಮಂಜು ಅಂತಕ್ಕ. ಅದು ಬಂದು ನನ್ನ ಶಕ್ತಿ ಏನೋ ತಲುಪಿಸ್ತೀನಿ ನಾನು. ನೇಮ್ ಅಕ್ಕ ನಮ್ಮ ನಂಬರು ಹೆಸರು ಬರ್ಕೊ ಕಳಿಸ್ತೀನಿ ಅಕ್ಕ. ಹಾಂ, ಆರಾಮಾಗಿರು. ಹಾಂ, ಫುಡ್ಡೆಲ್ಲ ತೊಂದರೆ ಇಲ್ವಾ? ಹಾಂ, ಬನ್ನಿ ಇಲ್ಲೇ ಟಿಫನ್ ತಿನ್ನರಪ್ಪ. ಟಿಫನ್ ತಿನ್ನೋಣ ಕರ್ನಾಟಕ ಟಿಫನ್ ತಿನ್ಬೋಣ ರಾಮ. ಇಡೇ ವಸ್ತು